ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಟ್ವಿಸ್ಟ್ಗಳು ಸಿಗುತ್ತಾ ಹೋಗ್ತಾ ಇದೆ ದಿನಗಳೆದಂತೆ. ಆ ಫೋನ್ ಸಂಭಾಷಣೆ ಒಂದು ವೈರಲ್ ಆಗ್ತಾ ಇದೆ ಅಲ್ವಾ? ಆ ಸಂಭಾಷಣೆಯಲ್ಲಿ ಕೇಳಿ ಬಂದಂಥ ಒಂದು ಧ್ವನಿ ಇದೆ ಅಲ್ವಾ, ಪುಷ್ಪ. ಯಾರಿಕೆ ಪುಷ್ಪ? ಈಕೆಯ ಹಿನ್ನೆಲೆ ಕೇಳಿದ್ರೆ ನಿಜಕ್ಕೂ ಒಂದು ಕ್ಷಣ ದಂಗಾಗ್ತೀರಿ ನೀವು. ಫೋನ್ನಲ್ಲಿ ರಾಕಿ ಜೊತೆಗೆ ಮಾತಾಡಿದಾಳಲ್ವಾ ಇವಳು ಪುಷ್ಪ. ಭಯಾನಕವಾಗಿದೆ ಈಕೆ ಹಿಸ್ಟ್ರಿ. ಬೆಚ್ಚಿ ಬೀಳೋದು ಗ್ಯಾರಂಟಿ ಈಕೆಯ ಇತಿಹಾಸವನ್ನ ಕೇಳಿದ್ರೆ. ಯಾರು ಗೊತ್ತಾ? ಈ ಚೋರ್ ಚಾಲಾಕಿ ಪುಷ್ಪ, ಐನಾತಿ ಪುಷ್ಪ. ಒಟ್ಟು 2 ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಹಿಂದೆ ಹನಿ ಟ್ರ್ಯಾಪ್ ಕೇಸ್ನಲ್ಲೂ ಅಂಧರಾಗಿದ್ಲು ಪುಷ್ಪ. ಪೊಲೀಸ್ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಆಲ್ರೆಡಿ ಬಯಲಾಗಿದೆ ಪುಷ್ಪಾಳ ಕರಾಳ ಹಿಸ್ಟ್ರಿ. ಯಾಕಂದ್ರೆ ಆ ಆಡಿಯೋದಲ್ಲಿ ರಾಕಿ ಜೊತೆಗೆ ಮಾತನಾಡಿದಂಥ ಪುಷ್ಪ ಇದ್ದಾಳಲ್ವಾ, ಆಕೆ ವಿರುದ್ಧ 2 ಕೇಸ್ಗಳು ದಾಖಲಾಗಿದ್ದಾವೆ. ಯಾರೋ ಒಬ್ಬರು ರಾಜಕಾರಣಿದು ನಗ್ನ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ಲಿಕ್ಕೆ ಟೀ ಅಂಗಡಿ ಮಾಡ್ಕೊಂಡಿದ್ಲು. ಆದರೆ ಈಗ ಬರ್ತಾ ಬರ್ತಾ ಈಕೆ ವರಸೆ ಬದಲಾಗಿ ಹೋಯಿತು. ಹನಿ ಟ್ರ್ಯಾಪ್ ಪ್ರಕರಣ ಈಕೆ ಮೇಲೆ ದಾಖಲಾಗಿತ್ತು. ಈಗ ನೋಡಿದ್ರೆ ರಾಜೇಂದ್ರ ಅವರ ಕೊಲೆಯ ಸುಪಾರಿ ಕೇಸ್ನಲ್ಲೂ ಕೂಡ ಈಕೆಯದ್ದು ಹೆಸರು ತೊಳಕು ಹಾಕ್ಕೊಂಡಿದೆ. ಅಂದರೆ ಸ್ಕೆಚ್ಚು ಸೋಮ ಆ್ಯಂಡ್ ಗ್ಯಾಂಗ್ ಹಾಕಿರಬಹುದು, ಆದರೆ ಈಕೆಯ ಪಾತ್ರ ಏನಿದೆ ಅದನ್ನು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ರೌಡಿ ಶೀಟರ್ ಸೋಮ ಪ್ರೆಸಿ ಜೊತೆ ಒಡನಾಟ ಹೊಂದಿರುವ ಪುಷ್ಪ. ರೌಡಿಗಳ ಜೊತೆಗೆ ಒಡನಾಟ ಇದೆ, ಅವ್ರ ಕೆಲಸಕ್ಕೆ ಸಾಥ್ ನೀಡ್ತಾ ಇದ್ಲು ಈಕೆ. ಅವ್ರ ಜೊತೆಗೇನೆ ಇರುವಂಥವಳು. ತುಮಕೂರಿನ ಸೇಟು ಒಬ್ಬರಿಗೆ ಹನಿ ಟ್ರ್ಯಾಪ್ ಮಾಡಿದ್ಲು ಈಕೆ. ಹನಿ ಟ್ರ್ಯಾಪ್ ಮಾಡೋದು, ಬ್ಲಾಕ್ ಮೇಲ್ ಮಾಡೋದು, ಹಣ ವಸೂಲಿ ಮಾಡೋದು. ಹನಿ ಟ್ರ್ಯಾಪ್ ಮಾಡೋದು ಅಲ್ಲದೆ ಲೈಂಗಿಕ ದೌರ್ಜನ್ಯ ಕೇಸ್ ಕೂಡ ಕೊಟ್ಟಿದ್ಲಂತೆ. ಹನಿ ಟ್ರ್ಯಾಪ್ ಮಾಡಿ ರೌಡಿ ಶೀಟರ್ ಸೋಮನ ಬಳಸಿಕೊಂಡಿದ್ಲು ಈಕೆ. ಈ ಸಂಬಂಧ ಪ್ರಕರಣ ದಾಖಲಾಗಿ ಜೈಲು ಸೇರಿದ್ರು ಪುಷ್ಪ ಸೋಮ. ನೋಡಿ, ಈಕೆಯ ಇತಿಹಾಸ ನೋಡ್ತಾ ಇದ್ದೀವಿ. ಭಯಾನಕವಾಗಿದೆ ಅಲ್ವಾ? ಯಾಕಂದರೆ 2 ಕೇಸು ಹನಿ ಟ್ರ್ಯಾಪ್ದು. ಸೋಮನ್ನು ಹನಿ ಟ್ರ್ಯಾಪ್ ಮಾಡಿದ್ಲಿಕ್ಕೆ ಅವನು ಬಳಸ್ಕೊಂಡಿದ್ಲು. ತನ್ನ ಅಕ್ರಮ ಕೆಲಸಗಳಿಗೆ ಈ ಸೋಮನನ್ನು ಬಳಸ್ಕೊಳ್ತಾ ಇದ್ಲು. ಇದೀಗ ಮತ್ತೆ ಸುಪಾರಿ ಕೇಸ್ನಲ್ಲಿ ಈ ಪುಷ್ಪ ಮುನ್ನೆಲೆಗೆ ಬಂದಿದ್ದಾಳೆ. ಸೇಟು ಒಬ್ಬರಿಗೆ ಹನಿ ಟ್ರ್ಯಾಪ್ ಮಾಡಿದ್ಲು, ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲು ಮಾಡಿದ್ಲು, ಅದರಲ್ಲೂ ಕೂಡ ಜೈಲಿಗೆ ಹೋಗಿದ್ಲು. ರಾಜಕಾರಣಿ ಒಬ್ಬರ ವಿಡಿಯೋ ಇಟ್ಕೊಂಡು, ನಗ್ನ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ ಅನ್ನುವಂಥ ಆರೋಪ ಇದೆ. ಈಗ ಯಾಕೆ ಪುಷ್ಪ ಹೆಸರು ಕೇಳಿ ಬಂತು ನೋಡಿ. ಇವರೆಲ್ಲರಿಗೂ ಮೊದಲಿನಂತಹ ಸಂಬಂಧ ಈಗ ಇಲ್ಲ, ಹಳಸೋಗ್ಬಿಟ್ಟಿದೆ ಸಂಬಂಧ. ಏನೋ ಜಗಳ ಆಗಿರಬೇಕು. ಹಾಗಾಗಿನೇ ಸೋಮ ಈ ಪುಷ್ಪಾಳ ಹತ್ರ ರಾಜೇಂದ್ರ ಕೊಲೆಯ ಸ್ಕೆಚ್ ಬಗ್ಗೆ ಹೇಳಿರಬಹುದು. ಅದನ್ನು ಈಕೆ ರಾಖಿ ಮೂಲಕ, ಅಂದರೆ ಆ ಸಂಭಾಷಣೆಯಲ್ಲಿ ಮಾತನಾಡಿದಾರಲ್ವ ರಾಖಿ ಅಂಥೇಳಿ ಪುಷ್ಪ ಜೊತೆಗೆ, ಆ ರಾಖಿ ಮೂಲಕ ರಾಜೇಂದ್ರರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾಳೆ. ಇನ್ನೊಬ್ಬರಿದ್ದಾನೆ ಇದರಲ್ಲಿ, ಗುಂಡ ಅಂಥೇಳಿ. ಆ ಗುಂಡನ ಪ್ರೇಯಸಿ ಈಕೆ ಪರಿಚಯಸ್ಥರು. ಹಾಗಾಗಿ ಆಕೆ ಈ ಸ್ಕೆಚ್ ಬಗ್ಗೆ ಪುಷ್ಪಳಿಗೆ ಹೇಳಿರುವ ಮಾಹಿತಿ ಇದೆ. ಒಟ್ಟು 2 ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಹಿಂದೆ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಈ ಪುಷ್ಪ ಅಂಧರಾಗಿದ್ಲು. ಪೊಲೀಸ್ ತನಿಖೆಯಲ್ಲಿ ಪುಷ್ಪಾಳ ಭಯಾನಕವಾದಂಥ ಹಿಸ್ಟ್ರಿ ಬಯಲಾಗಿದೆ. ರೌಡಿ ಶೀಟರ್ ಸೋಮ ಪ್ರೇಸಿ ಜೊತೆ ಒಡನಾಟವನ್ನು ಹೊಂದಿದ್ದಾಳೆ. ಇದು ಈಕೆದು ಬರೀ ಅದೇ ಕೆಲಸ, ರೌಡಿ ಶೀಟರ್ಗಳ ಜೊತೆ ಗುರುಸ್ಕೊಂಡಿದ್ಲು. ಅದಾದ ಮೇಲೆ ಅಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಈಕೆಯ ವಿರುದ್ಧ ದೂರುಗಳು ಬಂದಿದ್ವು. ಹನಿ ಟ್ರ್ಯಾಪ್ ಮಾಡೋದಲ್ಲದೆ ಅವ್ರ ವಿರುದ್ಧವೇ ಸೆಕ್ಸುವಲ್ ಹರಾಸ್ಮೆಂಟ್ ಅಂತೇಳಿ ಕೇಸ್ ಹಾಕ್ತಾ ಇದ್ಲು. ಈ ಸೋಮನು ಕೂಡ ಹಾಗೆ ಬಳಸ್ಕೊಂಡಿದ್ಲು. ಈಗ ಈ ಪ್ರಕರಣ ಏನಿದೆ, ರಾಜೇಂದ್ರ ಅವರ ಕೊಲೆಯ ಸುಪಾರಿ ಒಂದು ಸ್ಕೆಚ್ ಪ್ರಕರಣ, ಅದರಲ್ಲೂ ಆಕೆಯ ಹೆಸರು ತಳಕಾಕೊಂಡಿದೆ. ಮನೆ ಕೆಲಸ ಮಾಡುವ ಮನೆ ಮಾಲೀಕರ ಚಿನ್ನಾಭರಣ ಕಳ್ಳತನ ಮಾಡಿದ್ಲಿಕ್ಕೆ ಈ ಸಂಬಂಧ ದೂರು ದಾಖಲು ಮಾಡಿದ್ರು ಮನೆ ಮಾಲೀಕ. ನೋಡಿ, ದರೋಡೆ ಪ್ರಕರಣದಲ್ಲಿ ಈಕೆ ಹೆಸರಿತ್ತು. FIR ದಾಖಲು ಮಾಡಿ ಪುಷ್ಪಾಳನ್ನ ಪೊಲೀಸರು ಬಂಧಿಸಿದ್ರು. ಜೊತೆಗೆ ವೃದ್ಧೆಯ ಮನೆಯನ್ನು ಕೂಡ ಇವರು ಟಾರ್ಗೆಟ್ ಮಾಡಿ ದರೋಡೆಯನ್ನು ಮಾಡಿದ್ರು. ಆಗಲೂ ಕೂಡ ಜೈಲಿಗೆ ಹೋಗಿ ಬಂದಿದ್ಲು ಈಕೆ.
ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ರಾಜೇಂದ್ರ ಅವರ ಕೊಲೆ ಸುಪಾರಿ ಸ್ಕೆಚ್ ಬಗ್ಗೆ ನಿಜಕ್ಕೂ ಬೇರೆ ಬೇರೆ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಸೋಮ ಆ್ಯಂಡ್ ಗ್ಯಾಂಗ್ ಓಕೆ, ಈ ಪುಷ್ಪ ಹಿನ್ನೆಲೆ ನೋಡ್ತಾ ಇದ್ದೀವಿ. ಈಕೆದ್ದು ಏನಾದರೂ ಈ ಸ್ಕೆಚ್ನಲ್ಲಿ ಪಾತ್ರ ಇರ್ಬೋದಾ, ಅಥವಾ ಪುಷ್ಪ ಸೋಮನ್ ಜೊತೆ ವೈಮನಸ್ಸಾಗಿ ಈ ವಿಚಾರವನ್ನು ರಿವೀಲ್ ಮಾಡಿರಬಹುದಾ? ಓವರಾಲ್ ಪುಷ್ಪನ ಒಂದು ಪಾತ್ರವನ್ನು ನೋಡೋದಾದರೆ ಪ್ರಭು, ಏನು ಈಗಾಗಲೇ ಸಚಿವರಾಗಂತ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರಿಗೆ ಹತ್ಯೆಯನ್ನ ಮಾಡ್ಲಿಕ್ಕೆ ಒಂದು ಸ್ಕೆಚ್ ಅನ್ನ ಹಾಕಲಾಗಿತ್ತು, ಡಿಸ್ಕಷನ್ ಮಾಡಲಾಗಿತ್ತು. 5 ಲಕ್ಷ ಅಡ್ವಾನ್ಸ್ ಪಡ್ಕೊಳ್ಳಲಾಗಿದೆ, ಮತ್ತೆ 70 ಲಕ್ಷ ಡೀಲ್ ಅನ್ನ ಮಾತನಾಡಿರುವಂತದ್ದು. ಅದರ ಜೊತೆಗೆ ಏನು ರೌಡಿ ಶೀಟರ್ ಸೋಮ ಏನಿದ್ದಾನೆ, ಆತ ಜೈಪುರದ ಪ್ರೆಸಿ ಏನಿದ್ದಾನೆ, ಸೊ ಅವರಿಬ್ರು ಕೂಡ ಕ್ಲೋಸ್ ಅಸೋಸಿಯೇಟ್ಸ್ ಇರ್ತಾರೆ. ಸೊ ಅವರಿಬ್ಬರ ನಡುವೆ ಕೂಡ ಈಗ ದ್ವೇಷ ಉಟ್ಕೊಂಡಿದೆ. ಪ್ರೆಸಿಯನ್ನು ಕೂಡ ಹತ್ಯೆಯನ್ನ ಮಾಡ್ಲಿಕ್ಕೆ ಸೋಮ ಸ್ಕೆಚ್ ಅನ್ನ ಹಾಕಿದಾನೆ, ಪ್ಲಾನ್ ಅನ್ನ ಮಾಡಿದ್ದಾನೆ ಅಂತೇಳಿ ಪುಷ್ಪ ಅನ್ನೋ ಮಹಿಳೆ ಆಟೋದಲ್ಲಿ ಕೂತ್ಕೊಂಡು ರಾಜಣ್ಣ ಬೆಂಬಲಿಗನ ಜೊತೆಯಲ್ಲಿ ಮಾತನಾಡಿರುವಂತ ಒಂದು ಆಡಿಯೋ ವೈರಲ್ ಆಗಿತ್ತು. ಸೊ ಅದರಲ್ಲಿ ಪುಷ್ಪ ಯಾರು ಅನ್ನೋ ಮಾಹಿತಿಯನ್ನ ಕಲೆ ಹಾಕ್ತಾ ಹೋದಂತ ಸಂದರ್ಭದಲ್ಲಿ ಪತ್ತೆ ಆಗಿರುವಂತದ್ದು. ಈ ಪುಷ್ಪ ಏನಿದ್ದಾಳೆ ಈಕೆ ಕೂಡ ಏನು ಸೋಮ ಇರ್ಬೋದು, ಪ್ರೆಸಿ ಇರ್ಬೋದು, ಇವ್ರ ಜೊತೆ ಒಡನಾಟದಲ್ಲಿದ್ದಂತಹ ಮಹಿಳೆ ಅನ್ನೋ ಮಾಹಿತಿ ಲಭ್ಯ ಇರುವಂತದ್ದು. ಈ ಹಿಂದೆ ಕೂಡ ಈಕೆ ಸೇಟು ಒಬ್ಬರ ಮನೆ ಕೆಲಸಕ್ಕೆ ಸೇರ್ಕೊಂಡಿದ್ಲು, ಅಲ್ಲೂ ಕೂಡ ಒಂದು ಹನಿ ಟ್ರಾಪ್ ಆಗಿತ್ತು. ಹನಿ ಟ್ರಾಪ್ಗೆ ಸಂಬಂಧಪಟ್ಟಾಗಿ ಈಕೆ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಅದಷ್ಟೇ ಅಲ್ಲದೆ ಮತ್ತೊಂದು ಮನೆಯಲ್ಲಿ ಈಕೆ ಮನೆ ಕೆಲಸಕ್ಕೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಅವರ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನ ಕಳ್ತನ ಮಾಡಿ ಈಕೆ ಕೂಡ ಜೈಲಿಗೆ ಹೋಗಿದ್ಲು. ಕದ್ದಂತ ಚಿನ್ನಾಭರಣಗಳನ್ನ ತೆಗೆದುಕೊಂಡು ಬಂದು ಅವುಗಳನ್ನ ಏನು ಇವರ ಕ್ಲೋಸ್ ಅಸೋಸಿಯೇಟ್ಸ್ ಏನಿದ್ರು, ಸೋಮ ಇರ್ಬೋದು, ಜೈಪುರದ ಇತರ ಹುಡುಗರು ಇರ್ಬೋದು, ಅವ್ರನ್ನ ಬಳಸ್ಕೊಂಡು ಅದನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಈಕೆ ಟ್ರೈ ಮಾಡಿದ್ಲು ಅನ್ನೋ ಮಾಹಿತಿ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೋಮನು ಕೂಡ ಬಂಧಿಸಿ ಜೈಲಿಗೆ ಕಳಿಸಲಾಗಿತ್ತು. ಒಟ್ಟಾರೆಯಾಗಿ ಈ ಪುಷ್ಪ ಯಾರು, ಇವಳಿಗೆ ಯಾಕೆ ಈ ಮಾಹಿತಿಗಳೆಲ್ಲ ಲಭ್ಯವಾಯಿತು, ಸೊ ಇವಳಿಗೆ ಇವರೆಲ್ಲ ಯಾವ ಕಾರಣಕ್ಕಾಗಿ ಪರಿಚಯ, ಸೊ ಇವಳು ಕೂಡ ಏನಾದ್ರೂ ಈ ಸ್ಕೆಚ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾಳ? ಈಗ ಹಲವು ಅನುಮಾನಗಳು ಕಾಡ್ತಾ ಇರುವಂತದ್ದು. ಈಕೆ ವಿರುದ್ಧ 2 ಕ್ರಿಮಿನಲ್ ಪ್ರಕರಣಗಳು ಕೂಡ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಈಕೆಯ ವಿರುದ್ಧ ಒಂದು ಪೊಲೀಸರು ತನಿಖೆಯನ್ನ ಮಾಡಬೇಕಾಗಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಯಾರ ಜೊತೆಗೆ ಯಾವ ಕಾರಣಕ್ಕಾಗಿ ಡೀಲ್ ಅನ್ನು ಪಡ್ಕೊಂಡಿದ್ರು, ಇಡೀ ಪ್ರಕರಣವೇ ವಿಚಿತ್ರವಾಗಿ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರು ಇದರ ತನಿಖೆಯನ್ನ ಯಾವ ರೀತಿಯಾಗಿ ನಡೆಸ್ತಾರೆ, ಇದರ ಸತ್ಯಾಸತ್ಯತೆಯನ್ನ ಯಾವ ರೀತಿಯಾಗಿ ಹೊರಗೆ ತರ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.